ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲೊಂದು ಪ್ರಿನ್ಸಸ್ ಕಟ್ ಬ್ಲೌಸು, ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ಕು, ಬ್ಯಾಕಲ್ಲಿ ಡೀಪ್ ನೆಕ್ ಕೊಟ್ಟು ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ ಅಂದರೆ ಮಾರ್ಜಿನ್ ಸಮ ಮಾಡ್ಕೊಳ್ಳಿ. ನಮಗೆ ಮೇಲೆ ಬಟ್ಟೆ ಇರುತ್ತೆ, ಕೆಳಗಡೆ ಏನಾದರೂ ಬಟ್ಟೆ ಒಂಚೂರು ಲೆಸ್ ಆದರೂ ಆಗ್ಬೋದು. ಸೊ ಹಾಗಾಗಿ ಒಂದು 1/2 ಇಂಚಷ್ಟು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಫಸ್ಟ್ಗೆ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡೆ. ಮೆಷರ್ಮೆಂಟ್ ಬ್ಲೌಸಲ್ಲಿ ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ತೊಗೊಂಡ್ರು ನೀವು ನಿಮ್ಮ ಒಂದು ಮೆಷರ್ಮೆಂಟ್ ಬ್ಲೌಸ್ಗೆ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು ನೀವು ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಮತ್ತು 1/2 ಇಂಚು ಬಾಟಮ್ ಅಟ್ಯಾಚ್ಗೆ. ಸೊ ಹಾಗಾಗಿ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು ನಿಮ್ಮ ಒಂದು ಬ್ಲೌಸ್ ಟೋಟಲ್ ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. ನೋಡಿ, ಮೆಷರ್ಮೆಂಟ್ ತೊಗೊಂಡೆ. ನಾನು ಟೋಟಲ್ ಲೆಂತು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ. ಸೊ ಈಗ ನಿಮಗೆ ನೆಕ್ ಬ್ರಾಡ್ನೆಸ್ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಈ ನೆಕ್ ವಿಡ್ತು ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಬ್ರಾಡಾಗಿ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು 3 ಇಂಚಸ್ನ ನೆಕ್ ವಿಡ್ತಿಗೆ ಕೊಡ್ತಿದ್ದೀನಿ, ಶೋಲ್ಡರ್ಗೆ 3 ಇಂಚಸ್ ಕೊಡ್ತಿದ್ದೀನಿ, ಟೋಟಲ್ 6 ಇಂಚಸ್ಸು. ಅಗೇನ್ ಈ ಕಡೆನೂ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ನಾನೇನು ಶೋಲ್ಡರ್ ಕೊಟ್ಟಿದ್ದೀನೋ ಫುಲ್ಲು ಅದನ್ನು ಆರ್ಮೋಲ್ ಡೌನಿಂಗೆ ಸೇರಿಸ್ಕೊಂಡು ನೋಡಿ, ಇಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಆರ್ಮೋಲ್ ಶೇಪ್ ತೆಗೆಯೋಕ್ಕೆ ಇಲ್ಲಿಂದ 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ನನಗೆ ಸಾಕಾಗುತ್ತೆ. ಸೊ ಇಲ್ಲಿ ನೋಡಿ 6 ಇಂಚಸ್ ಮಿಡಲ್ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೋಡಿ, ಬ್ಲೌಸ್ ವೇಸ್ಟ್ನ ಮೆಷರ್ಮೆಂಟ್ ತೊಗೋಬೇಕಾದ್ರೆ ಕಾಜಾಪಟ್ಟಿ ಏನಿದೆಯೋ ಅದನ್ನು ಬಿಟ್ಟು ನೀವು ಮೆಷರ್ಮೆಂಟ್ನ ತೊಗೋಬೇಕಾಗುತ್ತೆ. ನೋಡಿ, 30 ಬರುತ್ತೆ. 30 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 7.5 ಬರುತ್ತೆ. 7.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸೊ ನೀವು 2 ಇಂಚು ಬೇಕಾದ್ರೂ ಎಕ್ಸ್ಟ್ರಾ ಮಾರ್ಜಿನ್ನ ಬಿಡ್ಬೋದು. ಸೊ ಇದು ಚೆಸ್ಟ್ ಬಂದು 36 ಸೈಜು ಚೆಸ್ಟ್ ಮೆಷರ್ಮೆಂಟ್ ಇರೋದು. ಸೊ ವೇಸ್ಟ್ ಮೆಷರ್ಮೆಂಟ್ ಬಂದು 30 ಸೈಜು. ಸೊ ನೋಡಿ, 1 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ಳಿ, ಇಲ್ಲ 2 ಇಂಚಸ್ ಆದರೂ ತೊಗೊಳ್ಳಿ. 36 ಚೆಸ್ಟ್ ಮೆಷರ್ಮೆಂಟು, 30 ವೇಸ್ಟ್ ಮೆಷರ್ಮೆಂಟ್ ಇರೋ ಬ್ಲೌಸ್ನ ನಾನೀಗ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಿರೋದು. ಸೊ ಇಷ್ಟಾದಮೇಲೆ ಚೆಸ್ಟ್ ಲೈನ್ ವೇಸ್ಟ್ ಲೈನ್ ಸೇರಿಸ್ತಾ ಒಂದು ಮಾರ್ಕನ್ನು ಎಳೆದಾದ ಮೇಲೆ ನಾವು ಕರ್ವ್ ಸ್ಕೇಲ್ ತಗೊಂಡು ನೀಟಾಗಿ ಕರ್ವ್ನ ತಗೋಬೇಕಾಗತ್ತೆ ಆರ್ಮೋಲ್ ಹತ್ರ. ಸೊ ಕರ್ವ್ ಸ್ಕೇಲ್ ಇಲ್ಲ ಅಂದರೆ ನೀವು ಕೈಯಲ್ಲೇ ಅದೇ ರೀತಿಯಾಗಿ ಕರ್ವ್ನ ತಗೋಬೋದು. ಒಂದಿಲ್ಲಿ ಗಮನ ಇಡಬೇಕಾದ್ದೇನೆಂದರೆ, ನಿಮಗೆ ಬಂದು ನೆಕ್ ವಿಡ್ತು ಯಾಕೆ 3 ಇಂಚ್ ತೊಗೊಂಡ್ರಿ ಅಂತ ಡೌಟ್ ಬರ್ಬೋದು. ನೆಕ್ಕು ವಿಡ್ತು ನಿಮಗೆ ಬ್ರಾಡ್ ಆಗಬೇಕು ಅಂದರೆ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ಕು 3 ಇಂಚಸ್ನ ತೊಗೊಳ್ಳಿ. ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋ ಸಮಸ್ಯೆ ಇದ್ದರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಟಿಪ್ನ ಫಾಲೋ ಮಾಡಬೇಕು ಆಗುತ್ತೆ ಅಂತ. ನೋಡಿ, ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ತೊಗೊಳ್ಳಿ. ನಾನಿಲ್ಲಿ ತೊಗೊಳ್ತಿದ್ದೀನಿ 11.5 ಇಂಚು ನಾನು ಡೀಪ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, 4.5 ಕ್ಲಾತ್ ಕೆಳಗಡೆ ಬಿಟ್ಟರೆ 11.5 ಇಂಚಸ್ದು ನಾನು ಡೀಪ್ನ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಶೇಪ್ನ ಕೊಡ್ತಿಲ್ಲ, ಜಸ್ಟ್ ಯು ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಇಷ್ಟೇ. ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ನಿಮಗೆ ಅನ್ನೋದಾದರೆ ನಾನು ಡಾಟ್ನ ಫಸ್ಟು ಮಾರ್ಕ್ ಮಾಡ್ಕೊಂಬಿಡ್ತೀನಿ. ಡಾಟ್ 1 ಇಂಚ್ ಏನು ಬಿಟ್ಟಿದ್ದೀವೋ ಆ 1 ಇಂಚನ್ನ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಲೆಂತು ಒಂದು 4ವರೆಗೂ ಇರಲಿ ಸಾಕು. ಇಲ್ಲಿಂದ 1/2 ಇಂಚ್ ಈ ಥರ ಕ್ರಾಸ್ ಆಗಿ ಒಂದು ಲೈನ್ನ ಡ್ರಾ ಮಾಡಿಕೊಂಡೆ. ಇಷ್ಟಾದಮೇಲೆ ಇಷ್ಟು ಪ್ರಾಡಕ್ಟ್ ತೆಗೆದಿದ್ದೀನಿ, ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಒಂದು 1/4 ಇಂಚಷ್ಟು ನೋಡಿ ನೆಕ್ ಕಡೆಯಿಂದ ಶೋಲ್ಡರ್ ಕಡೆಗೆ ಒಂದು ನೀವು ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾನು ಆ ಕಟ್ಟಿಂಗ್ ಮಾಡ್ತಿಲ್ಲ, ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ತೀನಿ. ಹೇಗೆ ಅಂತ ನೀವು ವೆಯ್ಟ್ ಮಾಡಿ ನೋಡಿ, ಟಿಲ್ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಹೇಳ್ತಿದ್ದೀನಿ, 36 ಚೆಸ್ಟ್ ಮೆಷರ್ಮೆಂಟು, 30 ವೇಸ್ಟ್ ಮೆಷರ್ಮೆಂಟು ಬ್ಲೌಸ್ದು, ಡೀಪ್ ನೆಕ್ಕು, ಫ್ರಂಟಲ್ಲಿ ಸ್ವೀಟ್ ಆರ್ಟ್ ಬರುತ್ತೆ, ಫ್ರಂಟಲ್ಲಿ ಮತ್ತು ಇದು ಬರುತ್ತೆ ಪ್ರಿನ್ಸಸ್ ಕಟ್ಟು ಬ್ಲೌಸ್ ಕಟ್ಟಿಂಗ್ ಬರುತ್ತೆ. ಸೊ ಇಷ್ಟು ಬ್ಯಾಕ್ ಪಾರ್ಟ್ನ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಲೈನ್ ಹಾಕಿದ್ನಲ್ಲ ಅದನ್ನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಡಾಟ್ನೂ ಅಷ್ಟೇ ಮಾರ್ಕ್ ಮಾಡಿಕೊಂಡೆ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಈ ಕಡೆ ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು, 1/4 ಇಂಚ್ ಇಲ್ಲ 1/2 ಇಂಚ್ ಆದರೂ ಬಿಡಿ, ಮಾರ್ಜಿನ್ ಬಿಟ್ಟು ಉಳಿದಿದ್ದನ್ನು ನೀಟಾಗಿ ಅದು ಹೇಗಿದೆಯೋ ಹಾಗೇ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ಹೇಗಿದೆಯೋ ಹಾಗೆ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಳ್ಳಿ, ನಿಮಗೆ ಕಾಣಿಸುತ್ತೆ ಮಾರ್ಕಿಂಗ್ ಆರ್ಮೋಲ್ದು ಅಷ್ಟೇ ಮತ್ತು ನೆಕ್ ಬಿಡ್ತದ್ದು ಅಷ್ಟೇ
ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ನೆಕ್ ವಿಡ್ತ್ ಬರುತ್ತೆ ನನಗೆ 3.25 ಇಂಚ್ ಬರುತ್ತೆ, ಯಾಕಂದರೆ ನಾನು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ನಲ್ಲ, ಹಾಗಾಗಿ 7.5 ಡೀಪ್ ತೊಗೊಳ್ತಾ ಇದ್ದೀನಿ. ಸೊ ನಾನು ಇನ್ನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ತೀನಿ, 8 ಇಂಚೇ ತೊಗೊಳ್ತೀನಿ. ಸೊ ಯಾವುದೇ ರೀತಿ ಶೋಲ್ಡರ್ ಡ್ರಾಪು ಆಗೋದಿಲ್ಲ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ನೆಕ್ಸ್ಟು ಅಫೆಕ್ಸ್ ಪಾಯಿಂಟ್ ಬಂದು 10.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ನಿಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಬ್ಲೌಸ್ ಲೆಂತಲ್ಲಿ 1 ಇಂಚನ್ನ ಹ್ಯಾಡ್ ಮಾಡಬೇಕಾಗತ್ತೆ. ಸೊ 1 ಇಂಚನ್ನ ಹ್ಯಾಡ್ ಮಾಡಿ ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನಾನು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಸೊ ಈ ರೀತಿ ಮಾಡಿದ್ರೆ ನಿಮಗೇನಾಗುತ್ತೆ ಅಂದರೆ ಫ್ರಂಟಲ್ಲಿ ಲೆಂತ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನೀವು 1 ಇಂಚನ್ನ ಹ್ಯಾಡ್ ಮಾಡಿಕೊಳ್ಳೇಬೇಕು ಫ್ರಂಟಲ್ಲಿ. ನೋಡಿ ಈ ರೀತಿ ನಾನು ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಶೇಪ್ ಕೊಡಬೇಕು ಅನ್ನೋದಾದರೆ ಇಲ್ಲಿಂದ ನೋಡಿ ಈ ಕಾರ್ನರಿಂದ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಮಾರ್ಕಿಂಗ್ ಕಾಣಿಸ್ತಿಲ್ಲ ಅಂದರೆ ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಏನು ನಾವು ಆರ್ಮೋಲಲ್ಲಿ ಮಾರ್ಕ್ ಮಾಡಿದ್ದೀವೋ ಸೇಮ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ಇಲ್ಲಿಗೆ ಶೇಪ್ನ ಕೊಡ್ತೀನಿ. ನಾನು ಯೂಶ್ವಲಿ ಕೈಯಲ್ಲೇ ಕೊಡ್ತೀನಿ, ಇದರಲ್ಲಿ ಕೊಡೋದಿಲ್ಲ, ಯಾಕಂದರೆ ತುಂಬಾ ಕರ್ವ್ ಬಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಇದು ಈ ಥರ ಕರ್ವ್ ಬರುತ್ತೆ. ಸೊ ಇದು ಬೇಡ ನನಗೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಮಾರ್ಕ್ನ ಮಾಡ್ತೀನಿ ಈ ರೀತಿ. ಅರ್ಥ ಆಯ್ತಲ್ಲ? ಇಲ್ಲಿಂದ ಅಗೈನ್ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಟ್ಟು ನೋಡಿದ್ರೆ ಇದು ಅಷ್ಟೇ ಕರ್ವ್ ಜಾಸ್ತಿ ಬರ್ತಿದೆ. ಸೊ ಹಾಗಾಗಿ ನಾನಿಲ್ಲಿ ನೀಟಾಗಿ ಕೈಯಲ್ಲೇ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಮಾರ್ಕಿಂಗ್ ನಿಮಗೆ ಒಂದ್ರ ಮೇಲೆ ಒಂದು ಬಂದರೆ ಕ್ಲಿಯರಾಗಿ ಗೊತ್ತಾಗಲ್ಲ ಅಂತ ನಾನು ಅದನ್ನು ಟ್ಯಾಪ್ ಮಾಡಿ ನೋಡಿ ಕೈಯಲ್ಲೇ ಮಾರ್ಕ್ನ ಮಾಡಿಕೊಂಡೆ. 1/2 ಇಂಚಷ್ಟು ನಿಮಗೆ ಅಲ್ಲಿ ಡಾಟ್ ಅನ್ನೋದು ಹಿಡಿದ್ರೆ, ಅಂದರೆ ಪ್ರಿನ್ಸಸ್ ಹಿಡಿದ್ರೆ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಯಾವುದೇ ರೀತಿ ಫ್ಲಾಟಾಗಿ ಬರೋಲ್ಲ. ಸೊ ಕಪ್ ಶೇಪ್ ಜಾಸ್ತಿ ಇದೆ ಅನ್ನೋರಾದರೆ ನೀವಿಲ್ಲಿ 1 ಇಂಚ್ವರೆಗೂ ಡಾಟ್ ಪಾಯಿಂಟ್ನ ತಗೋಬೋದಾಗುತ್ತೆ. ನೋಡಿ ಕರ್ವ್ ಸ್ಕೇಲ್ ಇಟ್ಟು ನೋಡಿದೆ ನನಗೆ ಶೇಪ್ ತೆಗಿಯೋಕ್ಕೆ. ಸೊ ಕರ್ವ್ ಸ್ಕೇಲಲ್ಲಿ ನನಗೆ ಶೇಪ್ ಕೊಡಲಿಕ್ಕೆ ಬರಲಿಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಶೇಪ್ನ ಡ್ರಾ ಮಾಡ್ತೀನಿ. ನಾನು ಮತ್ತೆ ಡ್ರಾ ಮಾಡ್ತೀನಿ ನೋಡಿ ಯಾವ ರೀತಿ ಡ್ರಾ ಮಾಡ್ತೀನಿ ಅಂತ. ಇಷ್ಟಾದಮೇಲೆ ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1 ಇಂಚನ್ನ ಹ್ಯಾಡ್ ಮಾಡಿಲ್ಲ. ಸೊ 1 ಇಂಚನ್ನ ಹ್ಯಾಡ್ ಮಾಡಿದ್ದಾದಮೇಲೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನೋಡಿ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದಾದರೆ, ಇಫ್ ಇನ್ ಕೇಸ್ ನಾವು ಮಾರ್ಕ್ ಮಾಡಿಕೊಂಡ್ರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ, ಲೆಂತಲ್ಲಿ ಶಾರ್ಟೇಜ್ ಬರುತ್ತೆ ಫ್ರಂಟಲ್ಲಿ. ನೋಡಿ ತುಂಬಾ ಶಾರ್ಟೇಜ್ ಬರುತ್ತೆ, ಯಾಕಂದರೆ ನಮ್ಮ ಕಪ್ ಶೇಪ್ ಅನ್ನೋದು ಎತ್ಕೊಂಡಾಗ ಅಲ್ಲಿ ಕ್ಲಾತು ಬಾಟಮ್ ನಮಗೆ ಮೇಲಕ್ಕೆ ಹೋಗ್ಬಿಡುತ್ತೆ ಬ್ಲೌಸು. ಸೊ ಹಾಗಾಗಿ ನಾವಿಲ್ಲಿ 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳೇಬೇಕು. 1 ಇಂಚ್ ಹ್ಯಾಡ್ ಮಾಡಿಕೊಂಡ್ರು ಮಾರ್ಕಿಂಗಲ್ಲಿ ನಿಮಗೆ ವ್ಯತ್ಯಾಸ ಅನ್ನೋದು ಮೇಲೆ ಎಲ್ಲ ಪ್ರಿನ್ಸಸ್ ಕಟ್ಟದೆಲ್ಲ ಏನು ಚೇಂಜಸ್ ಬರೋದಿಲ್ಲ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು 1 ಇಂಚಷ್ಟು ನಮಗೆ ಎತ್ಕೊಂಡ್ರು ನಮಗೆ ಕ್ಲಾತ್ ಅನ್ನೋದು ಇಲ್ಲಿ ಕಪ್ ಶೇಪ್ ಹತ್ರ ನೀಟಾಗಿ ಕೂತ್ಕೊಳ್ಳುತ್ತೆ. ಬ್ಲೌಸ್ ಲೆಂತಲ್ಲೂ ಅಷ್ಟೇ ಯಾವುದೇ ರೀತಿ ವೇರಿಯೇಷನು ಬರಲ್ಲ. ಇಲ್ಲಿ ನಾವು ಮಿಡ್ಲ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ನೋಡ್ತಿರ್ಬೋದು ನೀವು, ಈ ರೀತಿ ಶೇಪ್ನ ಕೊಟ್ಟರೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಿದೆ, ನನಗೆ 6.5 ಬರ್ತಿದೆ. ಇಲ್ಲೂ ಕೂಡ ನನಗೆ 6.5 ಬರಬೇಕು. 6.5ಗೆ ನೀಟಾಗಿ ಈ ರೀತಿ ಟೇಪ್ನ ಮೆಷರ್ಮೆಂಟ್ ತೊಗೊಳ್ಳಿ. 6.5 ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಾನು ಈ ಕಡೆಗೆ 1.5 ಇಂಚಷ್ಟು ಈ ಬಾಟಮ್ ಲೈನಿಂದ 1.5 ಇಂಚಷ್ಟು ನಾನು ಮೇಲಕ್ಕೆ ನೋಡಿ ಇಲ್ಲಿ ಪ್ರಿನ್ಸಸ್ ನಾವು ಕಟ್ ಮಾಡೋದ್ರಿಂದ ಇಲ್ಲಿ 1.5 ಇಂಚ್ ಆ ಕಡೆ ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲಿ 1.5 ಇಂಚು ಮೇಲಕ್ಕೆ ತೊಗೊಳ್ತೀನಿ. ಇಲ್ಲಿಂದ 1.5 ಇಂಚ್ ಮೇಲಕ್ಕೆ ಮತ್ತು ಎಕ್ಸ್ಟ್ರಾ 1.5 ಇಂಚನ್ನ ತೊಗೊಳ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಫ್ರಂಟಿಗೆ ಒಂದು 1/2 ಇಂಚಷ್ಟು ನೋಡಿ ಈ ರೀತಿ 1/2 ಇಂಚಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಶೇಪ್ನ ಕೊಡ್ತೀನಿ ನಾನು ಫ್ರಂಟಲ್ಲಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನು ಪ್ರಿನ್ಸಸ್ ಕಟ್ಟಿಗೆ 1 ಇಂಚ್ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮೇಲೆ ಆರ್ಮೋಲ್ ಹತ್ರ. ನೋಡಿ ನಿಮ್ಗೆ ಇಲ್ಲಿ ಈ ರೀತಿ ಫೋಲ್ಡ್ ಆದರೂ ನಿಮಗೆ ಸ್ಟಿಚ್ ಮಾಡಿಕೊಂಡ್ರು ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರೆಸ್ ಆದಂಗೆ ಬರೋದಿಲ್ಲ. ನೋಡಿ ಇಲ್ಲಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಕಪ್ ಶೇಪ್ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಆರ್ಮೋಲಲ್ಲಿ ಶೇಪ್ನ ತೆಗಿಬೇಕು ಅಂತ ನೋಡಿ ಒಂದು 1/4 ಇಂಚಷ್ಟು ಈ ಕಡೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ಶೇಪ್ನ ಈ ರೀತಿ ಡ್ರಾ ಮಾಡ್ತೀನಿ. ಸೊ ಇಷ್ಟು ಡ್ರಾ ಮಾಡಿದ್ದಾದಮೇಲೆ ನೋಡಿ ನಿಮ್ಗೆ ಪರ್ಫೆಕ್ಟಾಗಿ ಕಟ್ ಮಾಡಿಕೊಟ್ರು ನಮಗೆ ಲೈನ್ ಅನ್ನೋದು ನೋಡಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಬಂದಾಗ ನೀವು
ಆ ಒಂದು ಲೈನ್ ಮೇಲೇ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಮಗಿಲ್ಲಿ ನೆಕ್ ಶೇಪು ಯಾವ ಶೇಪ್ ಬೇಕು ಅಂತ ನೀವು ಡ್ರಾ ಮಾಡ್ಕೋಬೋದು. ನೀವು ರೌಂಡ್ ಶೇಪ್ ಬೇಕಂದ್ರೂ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟ್ ಆರ್ಟ್ ನೆಕ್ ಬ್ಲೌಸು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಶೇಪ್ನ ನಾನು ಡ್ರಾ ಮಾಡ್ತಿದ್ದೀನಿ. ಫ್ರಂಟಲ್ಲಿ ಬ್ರಾಡಾಗಿ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಕಸ್ಟಮರ್ ವೇರ್ ಮಾಡಿ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು ಈ ಒಂದು ಬ್ಲೌಸು ಡಿಸೈನ್ ನೋಡಿ. ಸೊ ಹಾಗಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಗೆ ಎಲ್ಲೆಲ್ಲ ವೇಸ್ಟ್ ಕ್ಲಾತ್ ಕಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾರ್ಕಿಂಗ್ನ ಮಾಡ್ತಿದ್ದೀನಿ. ಇದೆಲ್ಲ ವೇಸ್ಟ್ ಆಗುತ್ತೆ ನಮಗೆ, ಅಗೇನ್ ಮತ್ತು ಇದೆಲ್ಲ ವೇಸ್ಟ್ ಆಗುತ್ತೆ ನೋಡ್ತಿರ್ಬೋದು ನೀವು. ಮತ್ತು ಇಲ್ಲಿ ಇದು ಕೂಡ ವೇಸ್ಟ್ ಆಗುತ್ತೆ ಆರ್ಮೋಲ್ ಡಾಟಿಗೋಸ್ಕರ. ಸೊ ಇಷ್ಟೆಲ್ಲ ವೇಸ್ಟ್ ಆಗುತ್ತೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ. ನೋಡಿ ಇಷ್ಟೆಲ್ಲ ಆದಮೇಲೆ ನಮಗೆ ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ತೀನಿ. ನಾನಿಲ್ಲಿ ನೆಕ್ನ ಕಟ್ ಮಾಡ್ತಿಲ್ಲ, ಯಾಕಂದರೆ ನಾನು ನೆಕ್ಕು ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ನ ಕೊಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ನೆಕ್ನ ಕಟ್ ಮಾಡ್ತಾಯಿಲ್ಲ. ನೋಡಿ ನಾವೇನು ವೇಸ್ಟ್ ಬಿಟ್ಟಿದ್ವೋ ಅದೆಲ್ಲ ಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆರ್ಮೋಲ್ ಹತ್ರ ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗುತ್ತೆ. ಆರ್ಮೋಲಲ್ಲಿ ನಾನು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೂ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬರುತ್ತೆ. ಸೊ ಆವಾಗಲೂ ನಾನು ರೀಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲೇನು 1/2 ಇಂಚು ನಾವು ಎಕ್ಸ್ಟ್ರಾಗಿ ಬಿಟ್ಟಿದ್ವೋ ಅದನ್ನು ಕಟ್ ಮಾಡ್ಕೋಬೇಕು. ಇದು ಅಷ್ಟೇ. ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಕಟ್ ಮಾಡಿದ್ದಾದಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ನೀಟಾಗಿರುತ್ತೆ. ಕಪ್ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. 36 ಬ್ಲೌಸ್ ಮೆಷರ್ಮೆಂಟಲ್ಲಿ ಮೀಡಿಯಮ್ ಚೆಸ್ಟ್ ಮೆಷರ್ಮೆಂಟವ್ರಿಗಿದು. ಸೊ ಹೆವಿ ಚೆಸ್ಟ್ ಇದ್ದರೆ ನೀವಿಲ್ಲಿ 1 ಇಂಚ್ವರೆಗೂ ಆರ್ಮೋಲ್ ಹತ್ರ ಡಾಟ್ನ ತಗೋಬೇಕಾಗತ್ತೆ. ಇಲ್ಲಿ ನೋಡಿ ಇದು ಅಫೆಕ್ಸ್ ಪಾಯಿಂಟು. ಇಲ್ಲಿ ನಿಮಗೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಇಲ್ಲಿ ಫಿಂಗರ್ ಈ ರೀತಿ ಇಟ್ಕೊಂಡು ನೀಟಾಗಿ ಇಲ್ಲಿಂದ ಇಲ್ಲಿಗೆ ಮತ್ತು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಸ್ಟಿಚ್ ಮಾಡಬೇಕಾದ್ರೆ ವೇರಿಯೇಷನ್ ಬಂದರೆ ನೀವಲ್ಲಿ ಎಕ್ಸ್ಟ್ರಾ ರೀಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ಮು ಬರೋದಿಲ್ಲ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ನೋಡಿ ಸೈಡಿಗೆ ನಾನು 1/2 ಇಂಚ್ ಮಾರ್ಕ್ ಮಾಡಿರೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ರಿನ್ಸಸ್ ಕಟ್ ಪಾರ್ಟು. ಬ್ಯಾಕ್ ಪಾರ್ಟು ಮುಗೀತು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟಲ್ಲಿ ಸೈಡ್ಸು ಕರೆಕ್ಟಾಗಿದೆಯಾ ಅಂತ. ಸೊ ಇಲ್ಲಿ ಕರೆಕ್ಟಾಗಿ ಬರ್ತಿದೆ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಈಗ ಆರ್ಮೋಲಲ್ಲಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಲೂಸಿಂಗ್ ಬರುತ್ತೆ ಅಂತ. ನೋಡಿ ಇಲ್ಲಿ 10 ಕಾಲು ಬಂತು. ನಾನಿಲ್ಲಿ 1 ಇಂಚನ್ನ ಮೈನಸ್, ನೀವು ಆರ್ಮೋಲ್ ಲೂಸಲ್ಲಿ ಎಷ್ಟೇ ಬರಲಿ ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಂಡು ನೀವು ಸ್ಲೀವ್ಸ್ಗೆ ಕಟ್ ಅನ್ನೋದು ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಬೇಕು ಲೂಸಿಂಗು ಅಂತ ನಾನು ಹೇಳಿದ್ನಲ್ಲ. ಆರ್ಮೋಲ್ ನೀವು ಚೆಕ್ ಮಾಡ್ಕೊಂಡು ಬ್ಯಾಕ್ ಪಾರ್ಟಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಲೀವ್ ಲೆಂತು ನಿಮ್ಗೆ ಎಷ್ಟು ಬ್ಲೌಸ್ ಲೆಂತ್ ಇದೆಯೋ ಅಷ್ಟು. ನಾನು ರೆಡಿ ಇಲ್ಲಿ 10.5 ಬೇಕು, 11.5ನ ತೊಗೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಪಫ್ ಸ್ಲೀವ್ ಕೊಡಬೇಕು ಅಂದ್ಕೊಂಡಿದ್ದೀನಿ. 2 ಇಂಚಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಇಂಚಸ್ ವಿಡ್ತು, 2 ಇಂಚಸ್ಸು ಉದ್ದ, ಇಷ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನಾವು ನೋಡಿ ಇಲ್ಲೂ ಅಷ್ಟೇ 11.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ 3.5 ನಾನು ಹ್ಯಾಂಡ್ ಡೌನಿಂಗ್ ತೊಗೊಳ್ತೀನಿ. ನಾವು ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ನ ಸ್ಲೀವ್ಗೆ ಶೇಪ್ನ ಕೊಡ್ತೀನಿ ಈ ರೀತಿಯಾಗಿ. ಇದು ನಾರ್ಮಲ್ ಬ್ಲೌಸು ಶೇಪ್ನ. ಇದು ನಮಗೆ ಪಫ್ ಸ್ಲೀವ್ ಬೇಕು ಅಂದರೆ ಪಫ್ ಸ್ಲೀವ್ಗೆ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಇನ್ನು ಸ್ವಲ್ಪ ಒಳಗಡೆಗೆ ನಾನು ತಗೊಳ್ತೀನಿ. ನೋಡಿ ಎಕ್ಸ್ಟ್ರಾ ನಿಮಗೆ ಲೂಸಿಂಗ್ ಎಷ್ಟು ಬೇಕು ಸ್ಲೀವ್ದು ಅಷ್ಟು ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ಈ ಮಾರ್ಕಿಂಗ್ ಮೇಲೇ ನೀಟಾಗಿ ಈ ರೀತಿ ನೋಡಿ ಸ್ವಲ್ಪ ಒಳಗಡೆ ಕಟ್ ಮಾಡಿಕೊಂಡೆ ನಾನು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ತೀನಿ. ನಾನು ಸ್ಲೀವ್ಗೆ ಈ ಪೀಸ್ನ ಕಟ್ಟಿದ್ದಾದಮೇಲೆ ನಾನು ಶೇಪ್ನ ತೆಗಿತೀನಿ ಫ್ರಂಟಲ್ಲಿ. ಸೊ ಅದು ಯಾವ ರೀತಿ ತೆಗಿತೀನಿ ಅಂತ ಸ್ಟಿಚಿಂಗಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ.
ಇಲ್ಲಿ ಪೀಸ್ನ ಕೊಟ್ಟಿದ್ದಾದಮೇಲೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ. ಇಷ್ಟು ಕಟ್ಟಿಂಗು, ಪ್ರಿನ್ಸಸ್ ಕಟ್ಟು, ಬ್ಯಾಕು ಮತ್ತು ಸ್ಲೀವ್ಸು ಎಲ್ಲ. ಸೊ ಇವಾಗ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾವು ನೋಡಿ ಇದೆಲ್ಲ ಏನಾಗಿದೆ ಅಂದರೆ ನಾನು ಸೈಡಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಬೀಡ್ಸ್ ಬಂದಿದೆ. ಸೊ ಅದನ್ನು ಸೈಡಲ್ಲಿ ಸ್ವಲ್ಪ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ನೆಕ್ಕಿಗೆ ಕ್ಯಾನ್ವಾಸ್ ಕೊಡಬೇಕು ಅಂದ್ಕೊಂಡಲ್ಲ. ಸೊ ಹಾಗಾಗಿ ಒಬ್ಬರು ಕಮೆಂಟ್ ಮಾಡಿದರು, ನೆಕ್ಕಿಗೆ ಕ್ಯಾನ್ವಾಸ್ ಕೊಟ್ಟು ನೀವು ಫಿನಿಶಿಂಗ್ ಕೊಟ್ಟು ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ರೀತಿಯಾಗಿ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ಎಷ್ಟು ಬಿಡ್ತಿದೆ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ 11.5 ನಮಗೆ ಡೀಪ್ ಅನ್ನೋದು ಬರುತ್ತೆ. ಅಷ್ಟನ್ನು ಕ್ಯಾನ್ವಾಸ್ ಮೇಲೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 32 ಸೈಜು ಮತ್ತು 34 ಸೈಜು ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಸುಮಾರು ಸಲ ಕಮೆಂಟ್ ಮಾಡಿದ್ದೀರಾ. ಖಂಡಿತ ನಾನು ಆ ಬ್ಲೌಸ್ ಇದೆ ನಾನು ಕಟ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನೊಂದು 2-3 ಡೇಸ್ ಆಗ್ಬೋದು ಮೇ ಬಿ. ಅಂದರೆ ಈ ವೀಕ್ ಎಂಡ್ ಆಗುತ್ತಲ್ಲ, ಈಗ ನೆಕ್ಸ್ಟ್ ವೀಕಲ್ಲಿ ಖಂಡಿತ ಆ ವಿಡಿಯೋ ಬರುತ್ತೆ. ನನಗೆ ಕಮೆಂಟ್ ಮಾಡ್ತಿರೋರು ದಯವಿಟ್ಟು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ನೀವು ನೋಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಸಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿ ಇಷ್ಟು ಸಲ ಕಮೆಂಟ್ ಮಾಡ್ತಿದ್ದೀರಾ ನೀವು, ನನಗೆ ಆ ವಿಡಿಯೋ ಬೇಕು ಅಂತ. ಸೊ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಖಂಡಿತ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಕ್ಯಾನ್ವಾಸ್ನ ಇಲ್ಲಿ ಮೇಲೆ 1/2 ಇಂಚು ಬಿಟ್ಟು ನಾನು ಯಾಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೆಕ್ ವಿಡ್ತಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜಸ್ ಆಗಬಾರ್ದು ಅಂದರೆ ಬ್ರಾಡ್ನೆಸ್ ಆ ಥರ ಬರಬಾರ್ದು ಅಂದರೆ ಕರೆಕ್ಟಾಗಿ 1/2 ಇಂಚು ಬಿಟ್ಟು ನಾವು ಕಟ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ರೀತಿ ನೆಕ್ ವಿಡ್ತಲ್ಲಿ ಚೇಂಜಸ್ ಅನ್ನೋದು ಆಗೋದಿಲ್ಲ. ಸೊ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ ವಿಡ್ತಲ್ಲಿ ಚೇಂಜಸ್ ಆಗ್ದಿರ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಷ್ಟಾದಮೇಲೆ ಫ್ರಂಟ್ ಪಾರ್ಟಲ್ಲಿ ಆಸ್ ಇಟ್ ಈಸ್ ನಾನು ಲೈನಿಂಗ್ ಮೇಲೆ ಏನು ಮಾರ್ಕಿಂಗ್ ಮಾಡಿದ್ದೀನೋ ಸೇಮ್ ಅದೇ ಮಾರ್ಕಿಂಗ್ನ ತೊಗೊಂಬಂದು ಕ್ಯಾನ್ವಾಸ್ ಮೇಲೆ ಟ್ಯಾಪ್ ಮಾಡಿ ಸೇಮ್ ಮಾರ್ಕಿಂಗ್ನ ಮಾಡ್ತೀನಿ. ನೋಡಿ ಫ್ರಂಟಲ್ಲಿ ಇನ್ನು ಸ್ವಲ್ಪ ಅದನ್ನ ಡಾರ್ಕಾಗಿ ಈ ರೀತಿ ಮಾರ್ಕ್ ಮಾಡಿ ಅದನ್ನು ಕ್ಯಾನ್ವಾಸ್ ಮೇಲಿಟ್ಟು ಈ ರೀತಿ ಕ್ಯಾನ್ವಾಸ್ ಮೇಲಿಟ್ಟು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ನೋಡಿ ಈ ರೀತಿ ಟ್ಯಾಪ್ ಮಾಡಿದ್ದಾದಮೇಲೆ ನೋಡಿ ಮಾರ್ಕಿಂಗ್ ಅನ್ನೋದು ಅದ್ರ ಮೇಲೆ ಬಿತ್ತು. ಸೊ ಅದ್ರ ಮೇಲೇ ಮತ್ತೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನೆಕ್ಕಲ್ ಮೇಲೆ ಶೋಲ್ಡರ್ ಹತ್ರ 1/2 ಇಂಚು ಬಿಟ್ಟು ಎಕ್ಸ್ಟ್ರಾ 1 ಇಂಚ್ ಇರಬೇಕು ನಿಮಗೆ, ಅದು ಕಂಪಲ್ಸರಿ. ನೋಡಿ ಏನಿದೆಯೋ ಡೀಪ್ ಶೇಪು ಅದೇ ರೀತಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಾರ್ನರ್ಸ್ ಅನ್ನೋದು ಕಟ್ಟಿಂಗ್ ನೀಟಾಗಿ ಬರಬೇಕು, ಆವಾಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲೊಂದು 1/4 ಇಂಚಷ್ಟು ನಾನು ಇಲ್ಲಿ ನೆಕ್ ಬಿಟ್ಟಲ್ಲಿ ಚೇಂಜಸ್ ಬರಬಾರ್ದು ಅಂತ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಫ್ರಂಟ್ ಕ್ಯಾನ್ವಾಸು ಮತ್ತು ಬ್ಯಾಕ್ ಕ್ಯಾನ್ವಾಸ್ ಎಲ್ಲ ಕಟ್ಟಿಂಗು ನಾನು ನಿಮಗೆ ತೋರಿಸ್ದೆ. ಸೊ ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡಿ ಇದು ಇಲ್ಲಿ ಬೀಡ್ಸ್ ಎಲ್ಲ ಇದೆಯಲ್ಲ ಬಾಟಮಲ್ಲಿ, ಹಾಗಾಗಿ ಸ್ಲೀವ್ ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಹಾಕ್ಕೊಂಡು ನೋಡಿ ಈ ಲೈನಿಂಗ್ನ ಈ ರೀತಿ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಆ ಬೀಡ್ಸ್ಗಿಂತ ಮೇಲಕ್ಕೆ 1/2 ಇಂಚ್ ಮಾರ್ಜಿನ್ಗೆ ನಾನು ಸ್ಟಿಚ್ನ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಮಗೆ ಅಲ್ಲಿ ಬೀಡ್ಸ್ ಮೇಲೆ ಸ್ಟಿಚ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬೀಡ್ಸ್ನ ಬಿಟ್ಟು ಮೇಲಕ್ಕೆ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ 1/2 ಇಂಚ್ ಮಾರ್ಜಿನ್ಗೆ. ನಾನು ಲೈನಿಂಗ್ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಸೊ ಅದಕ್ಕೆ ನಿಮಗೆ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಅದ್ರ ಮೇಲೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆ ಒಂದು ಸ್ಟೋನ್ ಲೇಸ್ ಅನ್ನೋದು ಬ್ಲೌಸ್ಗೆ ಅದೇ ರೀತಿ ಇರುತ್ತೆ. ಇಲ್ಲಾಂದರೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ಹೋದರೆ ನೀಡ್ಲೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮೆಥಡಲ್ಲಿ ನಾನು ಸ್ಟಿಚ್ನ ಮಾಡ್ತಿದ್ದೀನಿ. ಸೊ ಇದೇ ಮೆಥಡಲ್ಲಿ ಇನ್ನೂ ಒಂದು ಸ್ಲೀವ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಮಗೇನು ಎಕ್ಸ್ಟ್ರಾ ಇದೆಯೋ ಕ್ಲಾತು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗಂತಲೇ ಹೋಗುತ್ತೆ. ಈ ಎಕ್ಸ್ಟ್ರಾ ಮಾರ್ಜಿನ್ ನಾನು ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೆ ಏನಾಗುತ್ತೆ ಅಂದರೆ ಹ್ಯಾಂಡಲ್ಲೇ ನಾನು ಆ ಒಂದು ಬೀಡ್ಸ್ ಮೇಲೆ ಸ್ಟಿಚ್ನ ಹಾಕ್ಕೊಂಡು ಫಿಟ್ಟಿಂಗ್ನ ಕೊಡ್ತೀನಿ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಇನ್ನೂ ಒಂದು ಸ್ಲೀವ್ನೂ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ 2 ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ 2 ಸ್ಲೀವ್ನ ರೆಡಿ ಮಾಡಿಕೊಂಡು ನಾನಿಲ್ಲಿ
ಫ್ರಿಲ್ಸ್ನ ಕೊಡ್ತೀನಿ. ಇಲ್ಲಿ ನಾನು ಫ್ರಂಟ್ ಶೇಪ್ನ ಕಟ್ ಮಾಡಿಲ್ಲ. ಸೊ ಕಟ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಫ್ರಿಲ್ಸ್ನ ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ಎರಡು ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ನೋಡಿ, ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ನೋಡಿ, ವೇರಿಯೇಷನ್ ಬಂದಿಲ್ಲ ಅಂದರೆ ಈಗ ನಾನಿಲ್ಲಿ ಫ್ರಂಟ್ನ ಕಟ್ ಮಾಡ್ತೀನಿ. ಇದು ಫ್ರಿಲ್ಸ್ ಇಡೋಕ್ಕೆ ಅಲ್ಲಿ ನ್ಯಾಚ್ ಹೊಡೆದಿದ್ದು, ಅಲ್ಲಿಂದ ಡೌನ್ಗೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಈಗ ಅದನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ, ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ರಿಂಕಲ್ ಆಗಬಾರ್ದಲ್ವ. ಸೊ ಹಾಗಾಗಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನಾನು ಫ್ರಿಲ್ಸ್ನ ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಈಗ ಫ್ರಿಲ್ಸ್ನ ಕೊಡ್ತೀನಿ. ಫ್ರಿಲ್ಸ್ನ ನೋಡಿ, ನಿಮಗೆ ಎಷ್ಟು ಫ್ರಿಲ್ಸ್ ಬೇಕೋ ಅಷ್ಟು ಫ್ರಿಲ್ಸ್ನ ಕೊಟ್ಕೊಳ್ಳಿ. ನಿಮ್ಗೆ ಆರ್ಮೋಲ್ಗೆ ಮೆಜರ್ಮೆಂಟ್ಗೆ ಬಟ್ಟೆ ಸಾಕಾಗಬೇಕು. ಸೊ ನಾನಿಲ್ಲಿ 2 ಇಂಚಸ್ ಬಿಟ್ಟಿರೋದ್ರಿಂದ ನನಗೆ ಒಂದು 3 ಇಲ್ಲ 4 ಫ್ರಿಲ್ಸ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ. ಸೊ ನಿಮ್ಗೇನಾದರೂ ಆರ್ಮೋಲ್ ಹತ್ರ ನಮಗೆ ಬಟ್ಟೆ ಸಾಕಾಗ್ತಿಲ್ಲ ಅಂದರೆ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೋಬೋದು. ನೋಡಿ, 3 ರಿಂದ 4 ಫ್ರಿಲ್ ಆ ಕಡೆ, 3 ರಿಂದ 4 ಫ್ರಿಲ್ಲು ಈ ಕಡೆ ಬರುತ್ತೆ. ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಫ್ರಿಲ್ಸ್ನ ಇಟ್ಕೊಂಡ್ರೆ ನಿಮಗೆ ಕಪ್ ಶೇಪ್ ಸ್ಲೀವ್ಸು ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಪೋಸಿಟ್ ಡೈರೆಕ್ಷನಲ್ಲಿ ಕೊಡಿ. ಈಗ ಮಿಡ್ಲಿಗೆ ನ್ಯಾಚ್ ಹೊಡೆದಿರ್ತೀವಲ್ಲ, ಸೊ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಆ ಕಡೆ ಒಂದು 3 ಫ್ರಿಲ್ಸು, ಈ ಕಡೆಯಿಂದ ಒಂದು 3 ಫ್ರಿಲ್ಸು ಕೊಟ್ಟು ಆ ಡಾಟ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಕ್ಯಾನ್ವಾಸ್ ಏನು ಕಟ್ ಮಾಡ್ಕೊಂಡಿದ್ನೋ ಅದನ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮೇಲೆ ಐರನ್ ಮಾಡ್ಕೊಂಡು ಬಂದೆ. ಸೊ ಅದನ್ನ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಕ್ಯಾನ್ವಾಸ್ಗೆ ಕ್ಲಾತ್ನ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಆ ಒಂದು ಮೆಷರ್ಮೆಂಟ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಖಂಡಿತ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆಯೇ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ. ನೋಡಿ, ಫ್ರಂಟ್ ಪಾರ್ಟ್ ಆಯಿತು, ಕ್ಯಾನ್ವಾಸ್ ಅಟ್ಯಾಚು. ಈಗ ಬ್ಯಾಕ್ ಪಾರ್ಟಲ್ಲಿ ನೋಡಿ, ಎಕ್ಸ್ಟ್ರಾ ಒಂದು 3/4 ಇಂಚ್ ಇದ್ದರೂ ಸಾಕು. ಅದನ್ನು ಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೇ ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದಾದಮೇಲೆ ಬೇಕಾದ್ರೆ ನೀವು ಕ್ಲಾತ್ನ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕರೆಕ್ಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ. ಇದು ಅಷ್ಟೇ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾರ್ಕ್ ಪೀಸ್ ತೊಗೊಂಡು ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ, ಎಲ್ಲ ಆಯ್ತಲ್ಲ ಮಾರ್ಕಿಂಗ್ ಎಲ್ಲ. ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡೆ. ಇದಕ್ಕೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಮಿಡ್ಲಿಗೆ ನ್ಯಾಚ್ ಹೊಡ್ಕೊಳ್ಳಿ. ಇಲ್ಲಾಂದರೆ ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸೇಮ್ ಆ ಮಾರ್ಕ್ ಪೀಸ್ ಮೇಲೆ ಮಾರ್ಕ್ ಏನು ಮಾಡ್ಕೋತೀವೋ ಅದ್ರ ಮೇಲೇ ಬರೋ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಗುಂಡ್ಪಿನ್ನ ಹಾಕ್ಕೊಳ್ತಾ ಇದ್ದೀನಿ, ಬಟ್ಟೆ ಜರುಗಬಾರ್ದು ಅಂತ. ಒಂದು 4 ರಿಂದ 5 ಗುಂಡ್ಪಿನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಜರುಗದೆ ಇರೋ ಥರ, ನೀವಿನ್ನೂ 2-3 ಹಾಕ್ಕೊಂಡ್ರೂ ಸಾಕು. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಏನು ಕ್ಯಾನ್ವಾಸ್ ನಾನು ಐರನ್ ಮಾಡ್ಕೊಂಡಿದ್ದೀನೋ ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರೋ ಥರ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಒಂದು 1/4 ಇಂಚಷ್ಟು ಬಿಟ್ಟು ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕ್ಲಾತು ಬಿಟ್ಟರೆ ನಿಮಗೆ ಟರ್ನ್ ಅನ್ನೋದು ನೀಟಾಗಿ ಆಗೋಲ್ಲ. ಒಂದು 1/4 ಇಂಚಷ್ಟು ಬಿಟ್ಟರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಬಿಟ್ಟರು ನಿಮಗೆ ಬಟ್ಟೆ ಟರ್ನ್ ಆಗೋಲ್ಲ. ಸ್ವಲ್ಪ ತೆಳು ಬಟ್ಟೆ ಆದರೆ ನೀವು 1/2 ಇಂಚ್ ಬಿಟ್ಟರು ಬಟ್ಟೆ ಟರ್ನ್ ಆಗುತ್ತೆ. ಸ್ವಲ್ಪ ತಿಕ್ಕಾಗಿದ್ದರೆ ನೀವು 1/4 ಇಂಚಷ್ಟು ಬಿಟ್ಟರೆ ಸಾಕು. ನೋಡಿ, ಈ ರೀತಿ ನೀಟಾಗಿ ಕ್ಯಾನ್ವಾಸ್ನ ಓಪನ್ ಮಾಡಿಕೊಂಡು ಒಂದು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ಕ್ಯಾನ್ವಾಸ್ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಕ್ಯಾನ್ವಾಸ್ ಅನ್ನೋದು ಈಚೆಗೆ ಕಾಣೋದಿಲ್ಲ, ನೀಟಾಗಿ ಒಳಗಡೆಗೆ ಫೋಲ್ಡ್ ಆಗುತ್ತೆ. ನೋಡಿ, ಈ ರೀತಿ ನಾನು ಇದನ್ನು ಲಾಸ್ಟಲ್ಲಿ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ ಸೈಡ್ಗಿಟ್ಟು
ಫ್ರಂಟ್ ಪಾರ್ಟ್ನ ತೊಗೊಂಡೆ. ಫ್ರಂಟ್ ಪಾರ್ಟ್ಗೂ ನಾನು ನೆಕ್ಕಿಗೆ ಕ್ಯಾನ್ವಾಸ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ನೋಡಿ ನಾನಿಲ್ಲಿ ಈ ಒಂದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೆ, ಸುತ್ತು ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಟ್ಟಿದೆ. ಸೊ ಯಾಕಂದರೆ ಇದು ತುಂಬಾ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಅಂತ, ಮತ್ತು ಪವರು ಕಟ್ಟಾಗಿತ್ತು. ಸೊ ಹಾಗಾಗಿ ನಾನು ಈ ರೀತಿ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಂಡೆ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡೆ. ನೋಡಿ ಇದಕ್ಕೂ ಅಷ್ಟೇ ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾದಮೇಲೆ ಕ್ಯಾನ್ವಾಸ್ನ ನಾವು ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಇಲ್ಲಿ ನಾನೊಂದು ರಫ್ ಸ್ಟಿಚ್ನ ಹಾಕ್ಕೊಳ್ತೀನಿ, ಮತ್ತು ಸ್ಟಿಚ್ನ ನಾನು ರಿಮೂವ್ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಿಚ್ ಇದ್ದರೆ ಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ನಾನು ಸ್ಟಿಚ್ನ ರಿಮೂವ್ ಮಾಡ್ತೀನಿ. ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಒಂದು ಸ್ಟಿಚ್ನ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ಳಿ, ಮತ್ತು ರಿಮೂವ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಪರ್ಫೆಕ್ಟಾಗಿ ನಿಮಗೆ ನೆಕ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ತೀನಿ. ಸೊ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡಬೇಕಾದ್ರೆ ನೆಕ್ ಪೀಸ್ ಆಗಲಿ ಇಲ್ಲ ಪ್ರಿನ್ಸಸ್ ಕಟ್ ಪೀಸ್ ಆಗಲಿ ನೀವು ಯಾವುದನ್ನು ಎಳಿಬಾರ್ದು. ನೀಟಾಗಿ ಒಂದ್ರ ಮೇಲೆ ಒಂದು ಬಟ್ಟೆನ ಇಟ್ಟು ಸ್ಮೂತಾಗಿ ನೀವು ಸ್ಟಿಚ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಎಳೆದ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಅನ್ನೋದು ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಳಿಬಾರ್ದು. ನೋಡಿ ಒಂದು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು, ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬಾರ್ದು. ನೋಡಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ ನಿಮಗೆ ಕಾಣಿಸುತ್ತೆ. ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಕಪ್ಸ್ ಅಟ್ಯಾಚ್ ಮಾಡೋದಾದರೆ ನಿಮಗೆ ಇನ್ನೊಂದು ಫ್ರಂಟಲ್ ಡಾಟ್ ಅವಶ್ಯಕತೆ ಇಲ್ಲ. ಕಪ್ ಅಟ್ಯಾಚ್ ಮಾಡಿಲ್ಲ ಅಂದರೆ ಇನ್ನೊಂದು ಡಾಟ್ನ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಬಂದಿದೆಯೋ ಅದನ್ನು ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೀಟಾಗಿ ಇಲ್ಲಿ ಆರ್ಮೋಲ್ ಹತ್ರ ಗುಂಡ್ಪಿನ್ ಹಾಕ್ಕೊಳ್ಳಿ. ಬಟ್ಟೆ ಜರಗದೇ ಇರೋ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದ್ದನ್ನು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಲೆವೆಲ್ ಆಗಿದೆಯಾ ರೌಂಡ್ ಶೇಪು ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ರೌಂಡ್ ಶೇಪ್ ನೀಟಾಗಿ ಬಂದಿಲ್ಲ, ಸೊ ಹಾಗಾಗಿ ಇಲ್ಲಿ ನಾನು ನೀಟಾಗಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ಓವರ್ಲಾಕ್ ಮಾಡಿಕೊಂಡೆ ನಾನು. ಇಲ್ಲಿ ಡಾಟ್ನ ನಾನು ಮಾರ್ಕ್ ಮಾಡಿಕೊಂಡು 3.5 ಇಂಚಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತೀನಿ. ನೀವು ಕಪ್ಸ್ ಏನಾದರೂ ಅಟ್ಯಾಚ್ ಮಾಡೋಂಗಿದ್ರೆ ನಿಮಗೆ ಈ ಡಾಟ್ ಅವಶ್ಯಕತೆ ಇಲ್ಲ. ಕಪ್ ಅಟ್ಯಾಚ್ ಮಾಡಿಲ್ಲ ಅಂದರೆ ನೀವು ಈ ಡಾಟ್ನ ಹಿಡೀರಿ, ನಿಮಗೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಡಾಟ್ನ ಹಿಡಿದ್ರೆ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನೆಕ್ಸ್ಟು ಉಪ್ಪಟ್ಟೆ ಐಪಟ್ಟಿಗೆ ನಾನಿಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ಐಪಟ್ಟಿನ ಮಾರ್ಕ್ ಮಾಡಿಕೊಂಡು ಐಪಟ್ಟಿನ ನಾನಿಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ನೀವಿಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡು ಬೇಕಾದ್ರೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಲೈನಿಂಗಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಐಪಟ್ಟಿನ ಸ್ಟಿಚ್ ಮಾಡಿ ಒಂದು 1/4 ಇಂಚ್ ಮಾರ್ಜಿನ್ಗೆ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಕಾಜಾ ಸ್ಟಿಚ್ ಮಾಡಬೇಕಲ್ಲ, ಸೊ ಹಾಗಾಗಿ ಬಾಟಮಲ್ಲಿ ನಮಗೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ವೇಸ್ಟ್ಗೆ ಇಲ್ಲಿ ಪಟ್ಟಿನ ಅಟ್ಯಾಚ್ ಮಾಡ್ತೀವಿ. ಸೊ ಹಾಗಾಗಿ
ಉಕ್ಪಟ್ಟಿಗೆ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಬಂತು, ಸೊ ನಾನು ಹಾಗಾಗಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ನ ಮಾಡಿಕೊಂಡು ನಾವು ಉಕ್ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಶಾರ್ಟೇಜ್ ಆದಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ನಮಗಿನ್ನು ಇಲ್ಲಿ ವೇಸ್ಟಿಗೆ ಪಟ್ಟಿ ಬೇಕಾಗುತ್ತೆ, ಆಗಲೂ ಸ್ವಲ್ಪ ನಮಗೆ ಕ್ಲಾತ್ ಬೇಕಾಗುತ್ತೆ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಮಗೆಲ್ಲೂ ರಿಂಕಲ್ ಬರಬಾರ್ದು, ಫಿನಿಶಿಂಗು ಚೆನ್ನಾಗಿರ್ಬೇಕಲ್ವ. ಸೊ ಹಾಗಾಗಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ನೋಡಿ, ನಮಗೆ ಕಪ್ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಇಲ್ಲಿ ಯಾವುದೇ ರೀತಿ ಫ್ಲಾಟಾಗಿ ಬರೋದಿಲ್ಲ. ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ, ಅದನ್ನು ನಾನು ಹೇಳ್ತಿದ್ದೀನಲ್ಲ, ಹೆವಿ ಚೆಸ್ಟ್ ಅವ್ರಿಗೆ ಇದು ಸೂಟ್ ಆಗೋಲ್ಲ, ನಾರ್ಮಲ್ ಚೆಸ್ಟ್ ಅವ್ರಿಗೆ ಖಂಡಿತ ಸೂಟ್ ಆಗುತ್ತೆ. ನಾನಿಲ್ಲಿ ವೇಸ್ಟಿಗೆ ಪಟ್ಟಿ ಕೊಡಬೇಕಲ್ಲ, ಸೊ ಹಾಗಾಗಿ ಬ್ಯಾಕಲ್ಲೂ ಮತ್ತು ಫ್ರಂಟಲ್ಲಿ ಎರಡೂ ಕಡೆ ನಾನು ವೇಸ್ಟಿಗೆ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಮಾರ್ಜಿನಲ್ಲಿ ನೀವು ಬಟ್ಟೆನ ಕಟ್ ಮಾಡ್ಕೊಳ್ಳಿ, ಇಲ್ಲ 1 ಕಾಲಷ್ಟು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನಮಗೆ ಕೂಳು ಅನ್ನೋದೆಲ್ಲ ಒಂದೇ ಕಡೆ ಬರುತ್ತೆ. ನೀಟಾಗಿ 1/2 ಇಂಚ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೇನಾದರೂ ಕ್ಲಾತ್ ಒಂದು ಹತ್ರ ಜಾಸ್ತಿ ಏನಾದರೂ ಅನಿಸಿದ್ರೆ ನೀವು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಈವನ್ ಒಂದೇ ರೀತಿಯಾಗಿ ನೀವು ಪಟ್ಟಿನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ. ಈಗ ನಾನಿಲ್ಲಿ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫ್ರಂಟಲ್ಲಿ 1/2 ಇಂಚ್ ಫೋಲ್ಡಿಂಗಿಗೆ ಬೇಕಾಗುತ್ತೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಾನು ಬ್ಯಾಕ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ, ಸೊ ಅಲ್ಲಿ ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಅಟ್ಯಾಚ್ ಮಾಡಬೇಕು. ಹಾಗಾಗಿ ಅದನ್ನು ಸೈಡ್ಗಿಟ್ಟು ಫ್ರಂಟ್ ಮಾತ್ರ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಫೋಲ್ಡಿಂಗ್ನ ಓಪನ್ ಮಾಡ್ಕೊಳ್ಳಿ, ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ಅಗೇನ್ ಫೋಲ್ಡ್ ಮಾಡಿಕೊಂಡು ನೀವು ರೆಡಿ ಸ್ಟಿಚ್ನ ಹಾಕ್ಕೋಬೋದು. ಇನ್ನೊಂದೇನೆಂದರೆ, ನೀವಿಲ್ಲಿ ಎಮ್ಮಿಂಗ್ ಮಾಡ್ಕೋತೀನಿ ಅಂದರೆ ಖಂಡಿತ ಮಾಡ್ಕೋಬೋದು. ನಾನಿಲ್ಲಿ ಏನು ಎಮ್ಮಿಂಗ್ ಮಾಡ್ತಿಲ್ಲ, ಡೈರೆಕ್ಟ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಎಮ್ಮಿಂಗ್ ಬೇಕು ಅನ್ನೋರು ಎಮ್ಮಿಂಗ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಹೊರಗಡೆ ಸ್ಟಿಚ್ ಕಾಣಿಸೋದು ಇಷ್ಟಪಡಲ್ಲ, ಸೊ ಅಂಥವರು ಎಮ್ಮಿಂಗ್ ಬೇಕಾದ್ರೆ ಖಂಡಿತ ಮಾಡ್ಕೋಬೋದು. ಈ ರೀತಿಯಾಗಿ ಈಗ ನಾನು ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. 1/2 ಇಂಚು ಈ ಕಡೆ, 1/2 ಇಂಚು ಆ ಕಡೆ, 1/2 ಇಂಚು ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ನೋಡಿ, ಡಾಟ್ ಅನ್ನೋದು ರೆಡಿ ಆಯಿತು. ಈಗ ನಾನು ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಸೊ 1/2 ಇಂಚಿಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ ನಾನು. ಓಪನ್ ಮಾಡ್ಕೊಳ್ಳಿ, ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಈ ರೀತಿ ಅದನ್ನ ಫೋಲ್ಡ್ ಮಾಡಿಕೊಂಡು ರೆಡಿ ಸ್ಟಿಚ್ನ ಒಂದನ್ನ ಹಾಕ್ಕೋಬೇಕಾಗತ್ತೆ. ನಾನು ಹೇಳಿದ್ನಲ್ಲ ಫ್ರಂಟಲ್ಲಿ, ನೀವು ಬೇಕಾದ್ರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಇಷ್ಟು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ನ ತಗೊಂಡು ಬ್ಯಾಕ್ ಪಾರ್ಟ್ ಸೀದಾ ಇಟ್ಕೊಂಡು, ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡಿ ಅಂತ. ನೋಡಿ, ಈಗ ಕಟ್ ಮಾಡ್ತಿದ್ದೀನಿ ನಾನು ನೆಕ್ ಹತ್ರ 1/4 ಇಂಚಷ್ಟು. ಬ್ಯಾಕು ಫ್ರಂಟು ಎರಡಕ್ಕೂ ನಾನು ಈ ರೀತಿ ನೆಕ್ ಕಡೆ ಕ್ರಾಸಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಪೀಸಸ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮಗೆ ನೆಕ್ ಹತ್ರ ಯಾವುದೇ ರೀತಿ ಲೈನಿಂಗ್ ಕಾಣಬಾರ್ದು. ನೀಟಾಗಿ ಒಂದ್ರ ಪಕ್ಕ ಒಂದಿಟ್ಟು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಾಸ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಅದ್ರ ಮೇಲೆ ಈ ರೀತಿ ಇಟ್ಟು ನೀವು ಫೋಲ್ಡ್ ಮಾಡ್ಕೊಳ್ತಾ ಈ ಕ್ಯಾನ್ವಾಸ್ನ ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ನೆಕ್ ಹತ್ರ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ ಹತ್ರ ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ನಾವು ವರ್ಕ್ ಬ್ಲೌಸಸ್ಗೆಲ್ಲ, ಆ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಸ್ಲೀವ್ಸ್ನ ತೊಗೊಂಡೆ. ಸ್ಲೀವ್ಸ್ನ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಅದನ್ನು ನೀಟಾಗಿ ಶೋಲ್ಡರ್ ಹತ್ರ ಇಟ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಾತ್ ಸಾಕಾಗತ್ತಾ ಅಂತ. ಸೊ ನೋಡಿ, ಇಲ್ಲಿ ನಾನು ಒಂದು ಫ್ರಿಲ್ಲನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗಿಲ್ಲಿ ಬಟ್ಟೆ ಸಾಕಾಗಲಿಲ್ಲ, ಹಾಗಾಗಿ ಒಂದು ಫ್ರಿಲ್ನ ರಿಮೂವ್ ಮಾಡಿಕೊಂಡೆ. ಬ್ಯಾಕಲ್ಲೂ ಮತ್ತು ಫ್ರಂಟಲ್ಲಿ ಎರಡೂ ಕಡೆಯೂ ರಿಮೂವ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಬ್ಯಾಕು ಮತ್ತು ಫ್ರಂಟು, ಈಗ ಫ್ರಂಟಲ್ಲಿ ಮತ್ತೆ 3 ಫ್ರಿಲ್ ಆಗುತ್ತೆ, ಬ್ಯಾಕಲ್ಲಿ 4 ಆಗುತ್ತಲ್ಲ. ಸೊ ಹಾಗಾಗಿ ಎರಡೂ ಕಡೆ ನೀವು ಫ್ರಿಲ್ಸ್ನ ರಿಮೂವ್ ಮಾಡ್ಕೋಬೇಕು. ಒಂದು ಕಡೆ ಈ ಕಡೆ ಒಂದು ಫ್ರಿಲ್ನ ರಿಮೂವ್ ಮಾಡಿದ್ರೆ ಬ್ಯಾಕ್ ಸೈಡಲ್ಲಿ ನೀವು ಒಂದು ಫ್ರಿಲ್ನ ರಿಮೂವ್ ಮಾಡಬೇಕಾಗತ್ತೆ. ಆವಾಗಲೇ ನಮಗೆ ಈವನ್ ಆಗಿರುತ್ತೆ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು.
ಯಾವುದೇ ರೀತಿ ಸ್ಲೀವ್ಸ್ನ ಎಳಿಬಾರ್ದು, ನೆಕ್ ಪೀಸ್ನೂ ಅಷ್ಟೇ ಎಳಿಬಾರ್ದು. ನೋಡಿ ಒಂದು ಕಡೆ ಆಯಿತು, ಮತ್ತೊಂದು ಕಡೆ ಸ್ಲೀವ್ಸ್ನ ಸೇಮ್ ಅದೇ ರೀತಿ ಮಿಡ್ಲಿಗೆ ನ್ಯಾಚ್ ಹೊಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವೊಂದು ಒಂದು ಫ್ರಿಲ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ರಿಮೂವ್ ಮಾಡಿದ್ರೆ 2 ಬಂದುಬಿಡುತ್ತೆ. ನೋಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ನೀಟಾಗಿ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಕರೆಕ್ಟಾಗಿ ಬರುತ್ತೆ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ ನಾನು. ಈ ಒಂದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ. ಕಸ್ಟಮರ್ ತುಂಬಾ ಖುಷಿಪಟ್ಟರು. ನಾನು ಹೇಳ್ತಿರ್ತೀನಲ್ಲ, ನಾನು ಬ್ಲೌಸ್ ಮಾಡೋ ಸ್ಟಿಚಸ್ಸು ಆಲ್ಮೋಸ್ಟ್ ಕಸ್ಟಮರ್ಸು 98% ಕಸ್ಟಮರ್ಸು ವೇರ್ ಮಾಡಿನೇ ನೋಡಿ ತೊಗೊಂಡೋಗೋದು. ನೋಡಿ ಇಲ್ಲಿ ನನಗೆ ಸ್ವಲ್ಪ ವೇರಿಯೇಷನ್ ಬಂತು. ನಾನು ಈ ಕಡೆ ಸ್ಟಿಚ್ಚು ಒಂದು ಫ್ರಿಲ್ನ ರಿಮೂವ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ರಿಮೂವ್ ಮಾಡ್ಕೊಂಡು ನಾನಿಲ್ಲಿ ನೋಡಿ ಒಂದು ಫ್ರಿಲ್ನ ರಿಮೂವ್ ಮಾಡಿಕೊಂಡೆ. ಫ್ರಂಟಲ್ಲಿ ಮಾತ್ರ ಮಾಡಿದ್ದೆ, ಬ್ಯಾಕಲ್ಲಿ ಹಂಗೆ ಬಿಟ್ಟಿದ್ದೆ. ಸೊ ಅದನ್ನು ಈಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಯಾಮಾರಿದ್ರೂ ನಮಗೆ ವೇರಿಯೇಷನ್ ಅನ್ನೋದು ಬರುತ್ತೆ. ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇನ್ನೊಂದು ಸ್ಲೀವು ರೆಡಿ ಆಯಿತು. ಸೊ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ನ ಜಾಯಿನ್ ಮಾಡ್ತೀನಿ. ನೋಡಿ ನಿಮ್ಮೊಂದು ಮೆಜರ್ಮೆಂಟ್ ಬ್ಲೌಸ್ ತೊಗೊಳ್ಳಿ, ಎಷ್ಟು ಲೂಸ್ ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಸ್ಟಿಚ್ನ ಹಾಕಲ್ಲ, ಮುಂದಕ್ಕೆ ಮೂವ್ ಮಾಡ್ಕೊಂಡು ಸ್ಟಿಚ್ ಹಾಕ್ತೀನಿ. ಯಾಕಂದರೆ ಅಲ್ಲಿ ಬೀಟ್ಸ್ ಇರೋದ್ರಿಂದ ನಾನು ಕೈಯಲ್ಲೇ ಅದನ್ನ ಕ್ಲೋಸ್ ಮಾಡ್ತೀನಿ ಸ್ಟಿಚ್ ಹಾಕಿ. ಇಲ್ಲಾಂದರೆ ನಮಗೆ ನೀಡ್ಲು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನೋಡಿ ಸೈಡ್ ಫಿಟ್ಟಿಂಗು ಸ್ಟಿಚ್ ಆಯಿತು ಒಂದು ಕಡೆ, ಇನ್ನೊಂದು ಕಡೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟಮರ್ಸು ಹಾಕ್ಕೊಂಡು ನೋಡೇ ತೊಗೊಂಡೋಗೋದು. 98% ಅಂತ ಹೇಳ್ತಿದ್ದೀನಲ್ಲ, ಸೊ ಅಷ್ಟು ಜನ ಹಾಕ್ಕೊಂಡು ನೋಡೋದು. ಅವ್ರಿಗೆ ಫಿಟ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರೂ ಒಪ್ಪೋದಿಲ್ಲ. ಸೊ ಹಾಗಾಗಿ ಫಿಟ್ಟಿಂಗ್ ಕಡೆ ತುಂಬಾ ಗಮನ ಕೊಡಬೇಕಾಗತ್ತೆ. ಹಾಗೆಯೇ ಫಿನಿಶಿಂಗ್ ಕಡೆ ಕೂಡ ನೋಡಿ ಸೈಡ್ ಫಿಟ್ಟಿಂಗು 2 ಒಂದೊಂದು ಸ್ಟಿಚ್ಚು ಹಾಕ್ಕೊಂಡೆ. ಈಗ ನಾನು ಫುಲ್ ಓವರಾಲ್ ನಿಮಗೆ ಡೋರಿ ಅಟ್ಯಾಚ್ ಮಾಡಿ ಕ್ಯಾನ್ವಾಸ್ ಎಲ್ಲ ಎಮ್ಮಿಂಗ್ ಮಾಡಿಕೊಂಡು ಉಕ್ಕೆಲ್ಲ ಹಾಕಿ ನಿಮಗೆ ಫೈನಲ್ ನಾನು ಬ್ಲೌಸ್ ಯಾವ ರೀತಿ ರೆಡಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರಂಟಲ್ಲಿ ಈ ರೀತಿ ಬಂದಿದೆ ಸದ್ಯಕ್ಕೀಗ. ನಾನು ಇದನ್ನೆಲ್ಲ ಫಿನಿಶ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೌಸ್ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫೈನಲಿ ಬ್ಲೌಸ್ ಈ ರೀತಿ ಇದೆಯಲ್ಲ. ಈಗ ನಾನು ಇದಕ್ಕೆ ಡೋರಿ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹುಕ್ಕು ಐಪಟ್ಟಿ ಎಲ್ಲ ಹಾಕಿದ್ದೀನಿ. ನೆಕ್ಗೆಲ್ಲ ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಬ್ಲೌಸ್ ಈ ರೀತಿ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬ್ಲೌಸ್ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.